pregnant. ನಮಸ್ಕಾರ ಸಿನಿಮಾ ಲವರ್ಸ್ ಗೈಸ್, ಆನೆಸ್ಟ್ಲಿ ಒಂದು ಕ್ವಶನ್, ಬಾಲಿವುಡ್ ನಲ್ಲಿ ಸ್ಕ್ರಿಪ್ಟ್ ನ ಕೊರತೆ ಇದೆಯಾ, ಸ್ಟಾರ್ ಕಿಡ್ಸ್ ಗೆ ಅವೈಲೇಬಲ್ ಸ್ಕ್ರಿಪ್ಟ್ ನ ಬಿಟ್ಟು ಬೇರೆ ಎಲ್ಲ ವರ್ಸ್ಟ್ ಸ್ಕ್ರಿಪ್ಟ್ಸ್ ಗಳು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆಯಾ? ಫಸ್ಟ್ ಥಾಟ್ ನನ್ನ ಮೈಂಡ್ ಬಂದಿದೆ ಏನಂತ ಹೇಳಿದ್ರೆ, ನಾವು 2026 ಅಲ್ಲಿ ಇದೀವಾ ಇಲ್ಲ 1998 ಅಲ್ಲಿ ಇದೀವಾ ಅಂತ. ಒಬ್ಬ ಹೀರೋ, ಎರಡು ಲವ್ ಸ್ಟೋರೀಸ್, ಇಬ್ರು ಪ್ರೆಗ್ನೆಂಟ್, ಹೀರೋನು ಕನ್ಫ್ಯೂಷನ್, ಆಡಿಯನ್ಸ್ ಕೂಡ ಫುಲ್ ಕನ್ಫ್ಯೂಷನ್. ಮೂವಿನ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಪ್ರಮೋಟ್ ಮಾಡೋದು ಮಾರ್ಕೆಟ್ ನಲ್ಲಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು BA ಸಿನಿ ಅಡ್ಡಾ. ನಾವು ಇವತ್ತು ಮಾತಾಡ್ತಾ ಇರೋದು ವರುಣ್ ಧವನ್, ಮೃಣಾಲ್ ಠಾಕೂರ್, ಪೂಜಾ ಹೆಗ್ಡೆ ಆಕ್ಟ್ ಮಾಡಿರುವಂತ ಮೂವಿ ಹೇ ಜವಾನಿ ತೋ ಇಶ್ಕ್ ಹೋ ನಾ ಮೂವಿ ಬಗ್ಗೆ. ಈ ಮೂವಿ ಥಿಯೇಟರ್ ಓಡ್ತಿದ್ಯಾ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದಾ, ಇಲ್ಲ OTT ಅಲ್ಲಿ ಬರತಕ್ಕ ವೈಟ್ ಮಾಡ್ಬೇಕಾ? ಲೆಟ್ಸ್ ಟಾಕ್ ಅಬೌಟ್ ಇಟ್. ಮೊದಲು ಸ್ಟೋರಿ ಬಗ್ಗೆ ಮಾತಾಡೋಣ. ವರುಣ್ ಧವನ್ ಇಲ್ಲಿ ಜಾಯ್ ಅನ್ನೋ ಕ್ಯಾರೆಕ್ಟರ್, ಅವನ ಲೈಫ್ ಆಲ್ರೆಡಿ ಕಾಂಪ್ಲಿಕೇಟೆಡ್, ಮ್ಯಾರೇಜ್, ರಿಲೇಶನ್ಶಿಪ್ಸ್, ಬ್ರೇಕಪ್, ಮೂವ್ ಆನ್, ನ್ಯೂ ರಿಲೇಶನ್ಶಿಪ್, ಎವ್ರಿಥಿಂಗ್ ಸೀಮ್ಸ್ ನಾರ್ಮಲ್. ಆದ್ರೆ ಒಂದು ದಿನ ಅವನ ಲೈಫ್ ಕಂಪ್ಲೀಟ್ ಆಗಿ ಅಪ್ಸೈಡ್ ಡೌನ್ ಆಗೋಗುತ್ತೆ. ಯಾಕೆ ಅಂದ್ರೆ, ಓಲ್ಡ್ ಲವ್ ಮತ್ತೆ ಎಂಟ್ರಿ ಕೊಡ್ತಾಳೆ, ಮತ್ತೆ ಶಾಕಿಂಗ್ ನ್ಯೂಸ್ ಕೊಡ್ತಾಳೆ. ಏನಪ್ಪಾ ಅಂದ್ರೆ, ಐ ಆಮ್ ಪ್ರೆಗ್ನೆಂಟ್. ಜಾಯ್ ಇನ್ನು ಶಾಕ್ ನಿಂದ ಹೊರಬರೋ ಮುಂಚೆ ಮತ್ತೊಂದು ಕಡೆ ಸೆಕೆಂಡ್ ಹೀರೋಯಿನ್ ಕೂಡ ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಬ್ರೋ, ಲಿಟ್ರಲಿ ಲೆಫ್ಟ್ ಇಯರ್ ನಲ್ಲಿ ಪ್ರೆಗ್ನೆಂಟ್, ರೈಟ್ ಇಯರ್ ನಲ್ಲಿ ಪ್ರೆಗ್ನೆಂಟ್. ಹೀರೋ ಬಿ ಲೈಕ್, ದೇವ್ರೆ ನಾನು ಏನ್ ಪಾಪ ಮಾಡ್ದೆಯಪ್ಪ ಅಂತ. ಇದಾದ್ಮೇಲೆ ಹೀರೋ ಈ ಕನ್ಫ್ಯೂಷನ್ ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಮೈನ್ ಪ್ಲಾಟ್. ಮೂವಿ ಪಾಸಿಟಿವ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ವರುಣ್ ಧವನ್ ಬಗ್ಗೆ ಏನ್ ಹೇಳೋಣ, ಕಾಮಿಡಿ ಟೈಮ್ ಸ್ಟ್ರಾಂಗ್ ಆಗಿದೆ. ಜುಡ್ವಾ ಮೇತರ ಹೀರೋ ಕೂಲಿ ನಂಬರ್ ಝೋನ್ಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ಕೆಲವು ಸೀನ್ಸ್ ಗಳು ಜೆನ್ಯೂನ್ಲಿ ಫನ್ನಿ ಆಗಿದೆ, ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಮತ್ತು ಕ್ಲೈಮ್ಯಾಕ್ಸ್ ಮುಂಚೆ ಬರುವ ಕೆಲವು ಕಾಮಿಡಿ ಸೀನ್ಸ್ ಗಳು ಆಕ್ಚುಲಿ ವರ್ಕ್ ಆಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ವಿಜುವಲ್ ಪ್ರೆಸೆಂಟೇಷನ್. ಮೂವಿ ಫುಲ್ ಕಲರ್ಫುಲ್ ಆಗಿದೆ, ಬ್ರೈಟ್ ಲೊಕೇಶನ್ಸ್, ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್, ಗುಡ್ ಲುಕಿಂಗ್ ಸಾಂಗ್ಸ್, ಸ್ಕ್ರೀನ್ ತುಂಬಾ ಲೈವ್ಲಿ ಆಗಿ ಕಾಣಿಸುತ್ತೆ. ಮೃಣಾಲ್ ಠಾಕೂರ್ ಅಬ್ಸಲ್ಯೂಟ್ಲಿ ಗಾರ್ಜಿಯಸ್. ಆನೆಸ್ಟ್ಲಿ ಸ್ಪೀಕಿಂಗ್, ವರುಣ್ ಮತ್ತೆ ಮೃಣಾಲ್ ಕೆಮಿಸ್ಟ್ರಿ ಮೂವಿಯ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಪೂಜಾ ಹೆಗ್ಡೆ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿದೆ, ಮತ್ತು ಸಾಂಗ್ಸ್ ಕೇಳಿದಾಗ ಓಲ್ಡ್ ಸ್ಕೂಲ್ ಬಾಲಿವುಡ್ ಎಂಟರ್ಟೈನರ್ ವೈಬ್ ಬರುತ್ತೆ. ಕೆಲವು ಹಾಡುಗಳು ಮೂವಿ ಮುಗಿದ ಮೇಲೆಯೂ ನೆನಪಿನಲ್ಲಿ ಉಳಿಯುತ್ತವೆ. ಆದ್ರೆ ಗೈಸ್, ಈ ಮೂವಿಯ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸ್ಟೋರಿ ಅಲ್ಲ, ಕಾಮಿಡಿ ಅಲ್ಲ, ಕಾಮನ್ ಸೆನ್ಸ್. ಯಾಕಂದ್ರೆ ಇವ್ರು ತಗೊಳ್ಳೋಂಥ ಡಿಸಿಷನ್ ಲಿಟ್ರಲಿ ಮೇಕ್ಸ್ ನೋ ಸೆನ್ಸ್. 90s ನಲ್ಲಿ ಈ ಕನ್ಫ್ಯೂಷನ್, ಡ್ರಾಮಾ, ಕಾಮಿಡಿ ವರ್ಕ್ ಆಗ್ತಿತ್ತು. ಬಟ್ 2026 ಆಡಿಯನ್ಸ್ ಗೆ ತುಂಬಾ ಔಟ್ಡೇಟೆಡ್ ಅಂತ ಫೀಲ್ ಆಗುತ್ತೆ. ಎವ್ರಿ ಸೀನ್ಸ್ ಪ್ರೆಡಿಕ್ಟಬಲ್, ಮುಂದೆ ಏನಾಗುತ್ತೆ ಅಂತ ಆಡಿಯನ್ಸ್ ಈಸಿಯಾಗಿ ಗೆಸ್ ಮಾಡಬಹುದು. ಕಾಮಿಡಿ ಕೂಡ ಮಿಕ್ಸ್ ಬ್ಯಾಗು. ಕೆಲವು ಜೋಕ್ಸ್ ಫನ್ನಿ, ಕೆಲವು ಜೋಕ್ಸ್ ಔಟ್ಡೇಟೆಡ್, ಮತ್ತು ಕೆಲವು ಜೋಕ್ಸ್ ಕೇಳಿದಾಗ ಬ್ರೋ ಸೀರಿಯಸ್ಲಿ ಇದು ನಿಜವಾಗ್ಲೂ ಕಾಮಿಡಿನಾ ಅಂತ ಫೀಲ್ ಬರುತ್ತೆ. ಇನ್ನು ಕೆಲವು ಸೀನ್ಸ್ ನೋಡ್ಬಿಟ್ರೆ ಅಂತೂ ಟಿವಿ ಸೀರಿಯಲ್ ಲಾಜಿಕ್ ಅಂತಾನೆ ಅನ್ಸ್ಬೋದು. ಇನ್ನು ಸಪೋರ್ಟಿಂಗ್ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರೆ, ಜಿಮ್ಮಿ ತರದಂತ ಟ್ಯಾಲೆಂಟೆಡ್ ಆಕ್ಟರ್ ಗೆ ಪ್ರಾಪರ್ ಸ್ಕೋಪ್ ಇಲ್ಲ. ಚಂಕಿ ಪಾಂಡೆ ವೇಸ್ಟೆಡ್, ರಾಕೇಶ್ ಬೇಡಿ ಕೂಡ ಅಂಡರ್ ಯುಟಿಲೈಸ್ಡ್, ಮನೀಶ್ ಪೌಲ್ ಫಸ್ಟ್ ಹಾಫ್ ನಲ್ಲಿ ಓಕೆ, ಆದ್ರೆ ಲೇಟರ್ ಆನ್ ಲಿಟಲ್ ಇರಿಟೇಟಿಂಗ್ ಆಗ್ಬೋದು. ಮೋನಿ ರಾಯ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಸ್ಟೋರಿಗೆ ಕನೆಕ್ಟ್ ಮಾಡಿದ ರೀತಿ ನನಗೆ ಪರ್ಸನಲ್ ಆಗಿ ಆಕ್ವರ್ಡ್ ಆಗಿದೆ ಅಂತ ಅನಿಸ್ತು. ಆ ಕ್ಯಾರೆಕ್ಟರ್ ಮೇಲೆ ಮಾಡಿದ ಕಾಮಿಡಿ ಎಲ್ಲ ವರ್ಕ್ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಮೂವಿನ ಮಾರ್ಕೆಟ್ ನಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಪ್ರಮೋಟ್ ಮಾಡಿದ್ದಾರೆ. ಬಟ್ ಆನೆಸ್ಟ್ಲಿ ನಾನು ಕಂಪ್ಲೀಟ್ ಆಗಿ ಇದನ್ನ ಅಗ್ರಿ ಮಾಡಲ್ಲ. ಯಾಕಂದ್ರೆ ಮೂವಿನಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸು, ಅಡಲ್ಟ್ ಜೋಕ್ಸು, ರೊಮ್ಯಾಂಟಿಕ್ ಸೀನ್ಸು, ಕಿಸ್ಸಿಂಗ್ ಸೀನ್ಸ್ ಕೂಡ ತುಂಬಾ ಇದೆ. ಅದರಿಂದ ಫ್ಯಾಮಿಲಿ ಜೊತೆ ಹೋಗೋ ಮುಂಚೆ ಎಕ್ಸ್ಪೆಕ್ಟೇಷನ್ಸ್ ನ ಕ್ಲಿಯರ್ ಇಟ್ಕೊಳ್ಳಿ, ಇಲ್ಲದಿದ್ರೆ ಥಿಯೇಟರ್ ನಲ್ಲಿ ಆಕ್ವರ್ಡ್ ಸೈಲೆನ್ಸ್ ಗ್ಯಾರಂಟಿ. ಆಕ್ಚುಲಿ ಮೂವಿ ಮುಗಿದ್ಮೇಲೆ ನನಗೆ ಮೂವಿ ಬಗ್ಗೆ ಬೇಸರ ಆಗಿಲ್ಲ, ವರುಣ್ ಧವನ್ ಬಗ್ಗೆ ಬೇಸರ ಆಯ್ತು. ಯಾಕಂದ್ರೆ ಟ್ಯಾಲೆಂಟ್ ಏನು ಕಮ್ಮಿ ಇಲ್ಲ, ಟ್ಯಾಲೆಂಟ್ ಇದೆ. ಬದ್ಲಾಪುರ್ ಮಾಡಿದಾನೆ, ಅಕ್ಟೋಬರ್ ಮಾಡಿ, ಸೀರಿಯಸ್ ಆಕ್ಟಿಂಗ್ ಕೂಡ ಮಾಡಬಲ್ಲ, ಕಾಮಿಡಿ ಕೂಡ ಮಾಡಬಲ್ಲ, ಕಂಪ್ಲೀಟ್ ಪ್ಯಾಕೇಜ್ ಆಕ್ಟರು. ಆದ್ರೆ ಮತ್ತೆ ಮತ್ತೆ ಇಂಥ ಔಟ್ಡೇಟೆಡ್ ಸ್ಕ್ರಿಪ್ಟ್ಸ್ ನ ಯಾಕೆ ಚೂಸ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಹಾಗಾದ್ರೆ ಥಿಯೇಟರ್ಗೆ ಹೋಗ್ಬೇಕಾ? ಸಿಂಪಲ್ ಆನ್ಸರ್, ಫ್ರೆಶ್ ಕಾಮಿಡಿ ಬೇಕಿದ್ರೆ, ಸ್ಟ್ರಾಂಗ್ ರೊಮ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಯೂನಿಕ್ ಸಿನಿಮಾ ನೋಡ್ಬೇಕು ಅಂದ್ರೆ ದಿಸ್ ಈಸ್ ನಾಟ್ ಫಾರ್ ಯು. ಬಟ್ ಬ್ರೈನ್ ನ ಸ್ವಿಚ್ ಆಫ್ ಮಾಡಿ ಪಾಪ್ಕಾರ್ನ್ ತಿನ್ಕೊಂಡು AC ಅಲ್ಲಿ 2 ಗಂಟೆ ಕಲರ್ಫುಲ್ ಬಾಲಿವುಡ್ ಎಂಟರ್ಟೈನರ್ ನ ನೋಡ್ಬೇಕು ಅಂದ್ರೆ ಒನ್ ಟೈಮ್ ವಾಚ್ ಮೂವಿ. ಇದು ಮಾಸ್ಟರ್ ಪೀಸ್ ಅಲ್ಲ, ಇದು ಡಿಸಾಸ್ಟರ್ ಕೂಡ ಅಲ್ಲ, ಇದು ಟಿಪಿಕಲ್ ಓಲ್ಡ್ ಸ್ಕೂಲ್ ಬಾಲಿವುಡ್ ಎಂಟರ್ಟೈನರ್ ಮೂವಿ. ನನಗೆ ಪರ್ಸನಲಿ ಇದೊಂದು ಆವರೇಜ್ ಮೂವಿ ಅಂತ ಅನ್ನಿಸ್ತು. ಅಂಡ್ ಔಟ್ ಆಫ್ 5 stars ಯು ಕ್ಯಾನ್ ಜಸ್ಟ್ ಗಿವ್ ದೆಮ್ 2 stars ರೇಟಿಂಗ್. ಹಾಗಿದ್ರೆ ಫ್ರೆಂಡ್ಸ್, ನೀವು ಈ ಮೂವಿ ನೋಡಿದ್ರೆ ಈ ಮೂವಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ BA ಸಿನಿ ಅಡ್ಡಾನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಕನ್ನಡದ ಹುಡುಗ ಸೈನಿಂಗ್ ಆಫ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಸೇಫ್, ಕೀಪ್ ವಾಚಿಂಗ್ ಸಿನಿಮಾ, ಕೀಪ್ ಸಪೋರ್ಟಿಂಗ್ BA ಸಿನಿ ಅಡ್ಡಾ. ಟೇಕ್ ಕೇರ್, ಬಾಯ್.